ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಸೆಪ್ಟೆಂಬರ್ 25ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಜರ್ಮನ್ನ ಎನಾಲೆನಾ ಬೈರ್ಬಾಕ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಯಾವ ಅಧಿವೇಶನ ಪ್ರಾರಂಭವಾಯಿತು? ಸರಿಯಾದಂತಹ ಉತ್ತರ 80ನೇ. ಇತ್ತೀಚೆಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಯಾವ ದೇಶದೊಂದಿಗೆ ಮೈತ್ರಿ 2.0 ಕ್ರಾಸ್ ಇನ್ಕ್ಯುಬೇಷನ್ ಪ್ರೋಗ್ರಾಮನ್ನು ಪ್ರಾರಂಭಿಸಿದೆ? ಸರಿಯಾದಂತಹ ಉತ್ತರ ಬ್ರೆಜಿಲ್. ಇತ್ತೀಚೆಗೆ ವಿಶ್ವದ 4ನೇ ಮತ್ತು ಯುರೋಪಿನ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಜುಪಿಟರ್ ಅನ್ನು ಯಾರು ಬಿಡುಗಡೆ ಮಾಡಿದರು? ಸರಿಯಾದಂತಹ ಉತ್ತರ ಜರ್ಮನಿ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ICC ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನಿಂದ ತಮ್ಮ ಸದಸ್ಯತ್ವವನ್ನು ಯಾರು ಹಿಂತೆಗೆದುಕೊಂಡಿದ್ದಾರೆ? ಸರಿಯಾದಂತಹ ಉತ್ತರ ಬುರ್ಕಿನಾ ಫಾಸೋ, ಮಾಲಿ ಮತ್ತು ನೈಜರ್ ದೇಶಗಳು. ಇತ್ತೀಚೆಗೆ ರಾಷ್ಟ್ರೀಯ ಆಯುರ್ವೇದ ದಿನ 2025 ಯಾವ ದಿನಾಂಕದಂದು ಆಚರಿಸಲಾಯಿತು? ಸರಿಯಾದಂತಹ ಉತ್ತರ ಸೆಪ್ಟೆಂಬರ್ 23. ನವದೆಹಲಿ ವರ್ಲ್ಡ್ ಫುಡ್ ಇಂಡಿಯಾ 2025ರ ಪಾಲುದಾರ ರಾಷ್ಟ್ರಗಳು ಯಾವುವು? ಸರಿಯಾದಂತಹ ಉತ್ತರ ನ್ಯೂಜಿಲೆಂಡ್ ಮತ್ತು ಸೌದಿ ಅರೇಬಿಯಾ. ಇತ್ತೀಚೆಗೆ ಭಾರತದ ಯಾವ ಜ್ವಾಲಾಮುಖಿಯಲ್ಲಿ ಕಡಿಮೆ ತೀವ್ರತೆಯ ಸ್ಫೋಟಗಳು ಸಂಭವಿಸಿವೆ? ಸರಿಯಾದಂತಹ ಉತ್ತರ ಬ್ಯಾರೆನ್ ದ್ವೀಪದಲ್ಲಿರುವ ಜ್ವಾಲಾಮುಖಿಯಲ್ಲಿ. ಇದು ಅಂಡಮಾನ್ ನಿಕೋಬಾರ್ನಲ್ಲಿರುವ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿಯನ್ನು ಹೊಂದಿರುವ ದ್ವೀಪವಾಗಿದೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ರೋಷ್ ಹಶ್ನಾಹ್ ಹೊಸ ವರ್ಷದ ಹಬ್ಬದ ಸಂದರ್ಭದಲ್ಲಿ ಯಾವ ಸಮುದಾಯಕ್ಕೆ ಶುಭಾಶಯ ಕೋರಿದರು? ಸರಿಯಾದಂತಹ ಉತ್ತರ ಯಹೂದಿ ಸಮುದಾಯ, ಜೂಯಿಷ್ ಕಮ್ಯುನಿಟಿ. ಇತ್ತೀಚೆಗೆ BCCI ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದಂತಹ ಉತ್ತರ ಮಿಥುನ್ ಮನ್ಹಾಸ್. ಇತ್ತೀಚೆಗೆ ಫುಟ್ಬಾಲ್ ಅಥವಾ ಸಾಸರ್ ಕ್ಷೇತ್ರದಲ್ಲಿ ನೀಡಲಾಗುವಂತಹ 2025ರ ಮಹಿಳಾ ಬ್ಯಾಲನ್ ಡಿಯೋರ್ ಪ್ರಶಸ್ತಿಯನ್ನು ಯಾರು ಪಡೆದರು? ಸರಿಯಾದಂತಹ ಉತ್ತರ ಐತಾನಾ ಬೋನ್ಮಟಿ. ಇತ್ತೀಚೆಗೆ ಫುಟ್ಬಾಲ್ ಅಥವಾ ಸಾಸರ್ ಕ್ಷೇತ್ರದಲ್ಲಿ ನೀಡಲಾಗುವಂತಹ 2025ರ ಪುರುಷರ ಬ್ಯಾಲನ್ ಡಿಯೋರ್ ಪ್ರಶಸ್ತಿಯನ್ನು ಯಾರು ಪಡೆದರು? ಸರಿಯಾದಂತಹ ಉತ್ತರ ಔಸ್ಮಾನೆ ಡೆಂಬೆಲೆ. ಇತ್ತೀಚೆಗೆ ಮಹಾರಾಷ್ಟ್ರದ ಅಹಮದ್ನಗರ ರೈಲ್ವೆ ನಿಲ್ದಾಣದ ಹೆಸರನ್ನು ಮರುನಾಮಕರಣ ಮಾಡಲಾಯಿತು. ಅದರ ಹೊಸ ಹೆಸರೇನು? ಸರಿಯಾದಂತಹ ಉತ್ತರ ಅಹಲ್ಯಾನಗರ ರೈಲು ನಿಲ್ದಾಣ. ಇತ್ತೀಚೆಗೆ ವಿಶ್ವ ಖಡ್ಗಮೃಗ ದಿನ 2025 ಯಾವ ದಿನಾಂಕದಂದು ಆಚರಿಸಲಾಯಿತು? ಸರಿಯಾದಂತಹ ಉತ್ತರ ಸೆಪ್ಟೆಂಬರ್ 22. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ
ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.